ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ಒಂದು ಉಲ್ಲನ್ ಸ್ವೆಟರ್ ಮಾಡೋದನ್ನು ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ಇವತ್ತು ನಾನು ತೋರಿಸ್ತಾ ಇಲ್ಲ, ಅವಳ ವಾಯ್ಸ್ ಇರುತ್ತೆ, ಅವಳು ಮಾಡಿರೋದು ಇದು. ಆದ್ದರಿಂದ ಎಷ್ಟೋ ಜನ ಉಲ್ಲನ್ ಕಾರ್ಡಿಗನ್ ಮಾಡೋದು, ಸ್ವೆಟರ್ ಮಾಡೋದು ಹೇಳ್ಕೊಡಿ ಅಂತ ಹೇಳಿದ್ದೀರಾ. ಅದಕ್ಕೋಸ್ಕರ ಮಾಡಿದ್ದೀನಿ ಇದು ವಿಡಿಯೋ. ನನ್ನ ಮಗಳು ಮಾಡಿ ತೋರಿಸಿದ್ದಾಳೆ. ನೋಡಿ, ವಿಡಿಯೋ ಸ್ವಲ್ಪ ಉದ್ದ ಇದೆ, ಆದರೆ ತಾಳ್ಮೆಯಿಂದ ಫುಲ್ ನೋಡಿದರೆ ನೀವು ಮಾಡ್ಬೋದು ಸ್ವೆಟ್ರು. ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಈ ಕಾರ್ಡಿಗಂದು ಕನ್ಸ್ಟ್ರಕ್ಷನ್ ಹೇಳ್ಕೊಡ್ತೀನಿ ನಾನು ನಿಮಗೆ, ಏನೆಲ್ಲ ಬರುತ್ತೆ ಅಂತ. ಫಸ್ಟು ಈ ಥರದೊಂದು ಸ್ಲೀವ್ ಬರುತ್ತೆ, ಸ್ಲೀವ್ ಪ್ಯಾನಲ್ಲು. ಈ ಥರದ್ದು 2 ಮಾಡಬೇಕು, 2 ಸ್ಲೀವ್ಸು. ಅದಾದಮೇಲೆ ಬ್ಯಾಕ್ ಪ್ಯಾನಲ್ ಮಾಡಬೇಕು, ಬೆನ್ನಿಂದಿದು, ಬೆನ್ನಿನ ಸೈಡಲ್ಲಿ ಬರುತ್ತೆ. ಆಮೇಲೆ ಫ್ರಂಟ್ ಪ್ಯಾನಲು, ಇದು 2 ಮಾಡಬೇಕು, ಫ್ರಂಟ್ ಪ್ಯಾನಲ್ಗಳು. ಇದು ಮುಂದೆ ಬರುತ್ತೆ. ಸೊ ಫೈನಲ್ ಆಗಿ ಹೇಗೆ ಸೇರಿಸ್ಕೋತೀವಿ ಅಂದರೆ, ಕ್ರೋಶೆಯಲ್ಲಿ ಈ ಥರ ಪ್ಯಾನಲ್ಗಳು ಮಾಡಿಬಿಟ್ಟು ಬ್ಯಾಕ್ ಪ್ಯಾನಲು ಫಸ್ಟು ಬ್ಯಾಕ್ ಪ್ಯಾನಲ್ಗೆ ಈ ಥರ ಜೋಡಿಸ್ಕೋಬೇಕು. ಫ್ರಂಟ್ ಪ್ಯಾನಲ್ಸು ಈ ಥರ ಆಗುತ್ತೆ. ಇದು ಮುಂದ್ಗಡೆ ಬಟನ್ ಹಾಕೋ ಸೈಡು, ಮತ್ತು ಇದು ಕಾಲರು, ನೆಕ್ಕು. ಅದಾದಮೇಲೆ ಸ್ಲೀವ್ಸು, ಅದು ಈ ಕಡೆ ಬರುತ್ತೆ ಈ ಥರ. ಅದಕ್ಕೆ ನಾವು ಮೆಷರ್ಮೆಂಟ್ ಹೇಗೆ ತಗೋಬೇಕು ಅಂದರೆ, ಇದು ನಮ್ಮ ಬೈಸೆಪ್ಸ್ ಇರುತ್ತಲ್ಲ, ಆಲ್ಮೋಸ್ಟ್ ಅದರದ್ದು ತಗೋಬೇಕು, ಈ ಬಿಡ್ತು. ಆಮೇಲೆ ಈ ಉದ್ದ ನಮ್ಮ ಕೈ ಉದ್ದ, ಬೈಸೆಪ್ಸಿಂದ ರಿಸ್ಟ್ವರೆಗೂ ಎಷ್ಟು ಉದ್ದ ಬೇಕೋ ಅಷ್ಟು. ಆಮೇಲೆ ಬ್ಯಾಕು ಈ ಬಿಡ್ತಿದೆ ಅಲ್ವಾ, ಇದು ಲೆಫ್ಟ್ ಬೈಸೆಪ್ಪಿಂದ ರೈಟ್ ಬೈಸೆಪ್ವರೆಗೂ. ಸೊ ಅಷ್ಟು ಅಗಲ ಇರಬೇಕು ಬ್ಯಾಕ್ ಸೈಡು. ಫ್ರಂಟ್ ಸೈಡು, ಫ್ರಂಟ್ ಪ್ಯಾನಲ್ಲು ಈ ಬ್ಯಾಕ್ ಪ್ಯಾನಲ್ದು ಅರ್ಧ ½ ಪಾಯಿಂಟ್ವರೆಗೆ ತಗೊಂಡು -1 ಇಂಚ್ ಬರುತ್ತಲ್ಲ, ಅಷ್ಟಾಗಲ ಇದಿರಬೇಕು. ಅಂದರೆ ನನಗಿವಾಗ ಇದು 16 ಇಂಚ್ ಬರ್ತಿದೆ ಟೋಟಲ್, ಅಂದರೆ ಅರ್ಧ 8 ಇಂಚ್ ಆಗುತ್ತೆ. ಅದರಿಂದ -1 ಇಂಚ್ ಅಂದರೆ ಇದು ಟೋಟಲ್ ಆಗಿ ನನಗೆ 7 ಇಂಚ್ ಬರುತ್ತೆ. ಅದಾದಮೇಲೆ ನಾವು ನೆಕ್ ಎಷ್ಟು ಇಟ್ಕೋಬೇಕು ಅಂತ ನೋಡಬೇಕು, ನಮ್ಮ ಕತ್ತಿಗೆ ಎಷ್ಟು ಅಗಲ ಬೇಕು ಅಂತ. ನಾನು ಟೋಟಲ್ ಆಗಿ 5 ಇಂಚ್ ಇಟ್ಕೋತಿದ್ದೀನಿ, ಇಷ್ಟು ಇಲ್ಲಿಂದ ಇಲ್ಲಿವರೆಗೆ. ಸೊ 5 ಇಂಚ್ ಅಂದರೆ 5/2 ಮಾಡಬೇಕು, ಅಂದರೆ 2.5 ಇಂಚು. 8, ಸೊ ಈ 8 ಇಂಚಸಲ್ಲಿ -2.5 ಮಾಡಿದ್ರೆ ಎಷ್ಟು ಬಂತು, ಅಷ್ಟಿದು ಈ ಸ್ಟಾರ್ಟಿಂಗ್ ಪಾಯಿಂಟು. ಸೊ 5.5 ಇಂಚ್ ಆಗುತ್ತೆ. ಸೊ 5.5 ಇಂಚ್ ಸ್ಟಾರ್ಟ್ ಮಾಡಿ 7 ಇಂಚ್ವರೆಗೆ ಇನ್ಕ್ರೀಸ್ ಮಾಡ್ತೀವಿ, ಆಮೇಲೆ ಸ್ಟ್ರೈಟಾಗಿ ವರ್ಕ್ ಆಗುತ್ತೆ. ಸೊ ಫ್ರಂಟ್ ಪ್ಯಾನಲ್ 7 ಇಂಚ್ ಮತ್ತು 8 - 2.5. ಸೊ ಇದು 5.5 ಇರುತ್ತೆ, ಇದು 7 ಇರುತ್ತೆ, ಆ ಥರ. ಇದು ಫ್ರಂಟ್ ಪ್ಯಾನಲ್ಗಳು. ಸೊ ಇದಿಷ್ಟು ಕನ್ಸ್ಟ್ರಕ್ಷನು. ಮೊದಲು ನಾನು ಸ್ಲೀವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಮಾಡ್ತಾ ಮೇಲೆ ಹೋಗೋದು. ಅದಾದಮೇಲೆ ಅದೇ ಥರ ಬ್ಯಾಕ್ ಪ್ಯಾನಲ್ ಮಾಡಬೇಕು. ಇದು 3 ರೆಡಿ ಆಗುತ್ತೆ. ಅದಾದಮೇಲೆ ಫ್ರಂಟ್ ಪ್ಯಾನಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇನ್ಕ್ರೀಸ್ ಮಾಡಬೇಕು, ಈ ಥರ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಸ್ಟ್ರೈಟ್ ಮಾಡ್ತಾ ಹೋಗಬೇಕು ಸ್ಲೀವ್ ಮಾಡ್ದಂಗೆ. ಈ ಪ್ಯಾಟರ್ನ್ಗೆ 9 ಮಲ್ಟಿಪಲಲ್ಲಿ ಚೈನ್ ಮಾಡಬೇಕು. ಸೊ ಫಸ್ಟ್ ನಾನು ಒಂದು ಸ್ಲಿಪ್ ನಾಟ್ ಮಾಡ್ತೀನಿ. ಇವಾಗ 9 ಮಲ್ಟಿಪಲಲ್ಲಿ ಚೈನ್ ಮಾಡಬೇಕು. 1 2 ನಾನು 27 ಚೈನ್ ಮಾಡಿದ್ದೀನಿ ಇವಾಗ. ಇದಕ್ಕೆ ಇದಾದಮೇಲೆ 2 ಎಕ್ಸ್ಟ್ರಾ ಚೈನ್ ಮಾಡಬೇಕು. ಸೊ ಇವಾಗ 28 29 ನನ್ನ ಹತ್ರ 29 ಚೈನ್ ಇದೆ. ನೀವು 45 ಚೈನ್ ಮಾಡ್ತೀರಾ ಅಂದರೆ 2 ಎಕ್ಸ್ಟ್ರಾ ಮಾಡ್ಕೊಳ್ಳಿ, 47. 54 ಮಾಡ್ತೀರಾ ಅಂದರೆ 56, ಆ ಥರ. ಇವಾಗ ಈ ಮೊದಲನೇ ಚೈನ್ ಬಿಟ್ಟು 2ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ತೀನಿ ನಾನು, ನೋಡಿ. ಸೊ ನಾನು ಈ ಬ್ಯಾಕ್ ಸೈಡ್ ಇರೋ ಬಂಪಲ್ಲಿ ಮಾಡ್ತಿರೋದು. ಈ ಫಸ್ಟ್ ಬಂಪ್ ಬಿಟ್ಟು ಸೆಕೆಂಡ್ ಬಂಪಲ್ಲಿ ಈ ಥರ ಹಿಂಗೆ ಹಾಕಿ ಹಿಂಗೆ ಸ್ಲಿಪ್ ಸ್ಟಿಚ್. ಸೊ ಈ ಇಡೀ ಸಾಲು ಸ್ಲಿಪ್ ಸ್ಟಿಚ್ ಮಾಡ್ಕೊಂಡು ಹೋಗಿ. ಇದು ಫೌಂಡೇಶನ್ ರೋ, ಬರೀ ಸ್ಲಿಪ್ ಸ್ಟಿಚ್ಗಳಿರುತ್ತೆ ಇದರಲ್ಲಿ.
ನೋಡಿ ಇವಾಗ 27 ಸ್ಲಿಪ್ ಸ್ಟಿಚ್ ಮಾಡಿದ್ದೀನಿ. ಇದೊಂದು ಲಾಸ್ಟ್ ಚೈನ್ ಇದೆ, ಅದರಲ್ಲೇ ಸ್ಲಿಪ್ ಸ್ಟಿಚ್ ಮಾಡ್ಕೊಬಿಡ್ತೀನಿ. ಓಕೆ, ನನ್ನ ಹತ್ರ ಇವಾಗ 28 ಸ್ಲಿಪ್ ಸ್ಟಿಚಸ್ ಇದೆ. ಸೊ ಫೈನಲಿ ನಿಮ್ಮ ಹತ್ರ ಮಲ್ಟಿಪಲ್ ಆಫ್ 9 + 1 ನಂಬರ್ ಆಫ್ ಸ್ಲಿಪ್ ಸ್ಟಿಚಸ್ ಇರಬೇಕು. ಇವಾಗ ರೋ 1 ಅಂದರೆ ಮೊದಲನೇ ಸಾಲು ಸ್ಟಾರ್ಟ್ ಮಾಡೋಣ. ಮೊದಲು 3 ಚೈನ್ ಮಾಡ್ಕೊಳ್ಳಿ. 1 2 3 ತಿರುಗಿಸ್ಕೊಬಿಡಿ. ಇವಾಗ ಫಸ್ಟಲ್ಲಿ ಈ ಫಸ್ಟ್ ಸ್ಟಿಚ್ ಇದೆ ನೋಡಿ, ಸ್ಲಿಪ್ ಸ್ಟಿಚ್ಚು, ಅಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಈ ಥರ ಯಾರ್ನ್ ಓವರ್ ಈ ಸ್ಟಿಚ್ ಒಳಗಡೆ ಕ್ರೋಶೆ ಹುಕ್ ಹಾಕಿ ಎಳ್ಕೊಳ್ಳಿ. 3 ಲೂಪ್ ಇರುತ್ತೆ, 2 ಲೂಪ್ ಒಳಗಡೆ ಎಳ್ಕೊಳ್ಳಿ, ಮತ್ತು 2 ಲೂಪ್ ಒಳಗಡೆ ದಾರ ಎಳೀರಿ. ಇದು 1 ಡಬಲ್ ಕ್ರೋಶೆ. ಈ ಥರ ಇನ್ನೊಂದು ಡಬಲ್ ಕ್ರೋಶೆ ಮಾಡಬೇಕು. ಇದಾದಮೇಲೆ 2 ಸ್ಟಿಚಸ್ ಸ್ಕಿಪ್ ಮಾಡಿ, ಇದೊಂದು ಸ್ಕಿಪ್ ಮಾಡಿ, ನೆಕ್ಸ್ಟಿಂದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ. ಈ ಥರ ಇದು 1 ಸಿಂಗಲ್ ಕ್ರೋಶೆ ಆಯಿತು. ಅದಾದಮೇಲೆ 3 ಚೈನ್ ಮಾಡಿ, 1 2 3. ಅದಾದಮೇಲೆ ಮತ್ತೆ 2 ಸ್ಟಿಚ್ ಸ್ಕಿಪ್ ಮಾಡಿ, ಇದಕ್ಕೆ ಸಿಂಗಲ್ ಕ್ರೋಶೆ ಮಾಡಿ. ಇದಾದಮೇಲೆ 2 ಸ್ಟಿಚ್ ಸ್ಕಿಪ್ ಮಾಡಿಬಿಟ್ಟು ಈ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಮಾಡಿ. ಇದು 1, ಇದು 2. 2 ಡಬಲ್ ಕ್ರೋಶೆ ಆದಮೇಲೆ 1 ಚೈನ್ ಮಾಡಿ, ಮತ್ತೆ ಅದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಮಾಡಬೇಕು. 1 ಇದು 2. ನೋಡಿ ಒಂದು ಶೆಲ್ ಥರ ಆಗ್ತಿದೆ ಇದು. ಸೊ ಈ ಚಿಕ್ಕ ಶೆಲ್ ಸ್ಟಿಚ್ಚು ಬೇರೆ ಕಡೆನೂ ಬರುತ್ತೆ ಈ ಪ್ಯಾಟರ್ನಲ್ಲಿ, ಈ ಚಿಕ್ಕ ಶೆಲ್. ಇದಾದಮೇಲೆ 2 ಸ್ಕಿಪ್ ಮಾಡಿ, 1 2 ಸ್ಟಿಚ್ ಸ್ಕಿಪ್ ಮಾಡಿಬಿಟ್ಟು ಇದರಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇವಾಗ ಮತ್ತೆ 3 ಚೈನ್ ಮಾಡಿ, 1 2 3. 2 ಸ್ಕಿಪ್ ಮಾಡಿ, ಇಲ್ಲಿ ಸಿಂಗಲ್ ಕ್ರೋಶೆ. ಇದೇ ಥರ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. 3 ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡಬೇಕು. ಅದಾದಮೇಲೆ 1 ಶೆಲ್ ಮಾಡಬೇಕು, ಮತ್ತೆ ಸಿಂಗಲ್ ಕ್ರೋಶೆ, 3 ಚೈನ್, ಸಿಂಗಲ್ ಕ್ರೋಶೆ. ಸೊ ಇವಾಗ ನಾನು 2 ಸ್ಕಿಪ್ ಮಾಡಿ ಇಲ್ಲೊಂದು ಶೆಲ್ ಮಾಡ್ತೀನಿ. ಒಂದು 2 ಮೇಲೆ 1 ಚೈನು ಮತ್ತು 2 ಡಬಲ್ ಕ್ರೋಶೆ. ಎರಡು ಸ್ಕಿಪ್ ಮಾಡಿ 1 ಸಿಂಗಲ್ ಕ್ರೋಶೆ ಮಾಡಿ. ಚೈನ್ 3, 2 ಸ್ಕಿಪ್ ಮಾಡಿ 1 ಸಿಂಗಲ್ ಕ್ರೋಶೆ ಮಾಡಿ. ಸೊ ನಿಮ್ಮ ಇಡೀ ರೋ ರಿಪೀಟ್ ಮಾಡ್ತಾ ಹೋಗಿ ಈ ಥರ. ಆಮೇಲೆ ಲಾಸ್ಟಲ್ಲಿ ಈ ಥರ 3 ಸ್ಟಿಚ್ ಉಳ್ಕೊಳ್ಳುತ್ತೆ, 1 2 3. ಸೊ ಇಲ್ಲಿ 2 ಸ್ಕಿಪ್ ಮಾಡಿ ಈ 3ನೇ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ ಮಾಡಿ. 1 2 3. ಇದು ನಮ್ಮ ರೋ 1 ಈ ಥರ ಆಗುತ್ತೆ. 3 ಡಬಲ್ ಕ್ರೋಶೆಯಿಂದ ಸ್ಟಾರ್ಟ್ ಮಾಡ್ತೀರಾ, 3 ಡಬಲ್ ಕ್ರೋಶೆಯಲ್ಲಿ ಎಂಡ್ ಮಾಡ್ತೀರಾ. ಇವಾಗ ರೋ 2ಗೆ ಹೋಗೋಣ. ರೋ 2ಗೆ ಚೈನ್ 1 ಮತ್ತು ಟರ್ನ್ ಮಾಡ್ಕೊಳ್ಳಿ. ಇವಾಗ ಈ ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ವಾ, ಅದರಲ್ಲೊಂದು ಸಿಂಗಲ್ ಕ್ರೋಶೆ ಮಾಡಿ. ಅದಾದಮೇಲೆ 3 ಚೈನ್, 1 2 3. 3 ಚೈನ್ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಕಾಣ್ತಿದೆ ಅಲ್ವಾ, ಇದೆರಡು, ಅದು ಎರಡರ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಮಾಡಬೇಕು. ಇಲ್ಲೊಂದು ಡಬಲ್ ಕ್ರೋಶೆ, ಅದಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಇನ್ನೊಂದು ಡಬಲ್ ಕ್ರೋಶೆ. ಅದಾದಮೇಲೆ ಈ ಚೈನ್ ಸ್ಪೇಸ್ ಇದೆ ನೋಡಿ, ಅಲ್ಲಿ 1 ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಇವಾಗ ಈ ಶೆಲ್ ಬಂದಿದೆ, ಶೆಲ್ಲಲ್ಲಿ ಈ 2 ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. 1 ಡಬಲ್ ಕ್ರೋಶೆ,
ಇದರ ಮೇಲೆ ಒಂದು ಡಬಲ್ ಕ್ರೋಶೆ. ಅದಾದಮೇಲೆ 3 ಚೈನು, 1 2 3. ಅದಾದಮೇಲೆ ಈ ಚಿಕ್ಕ ಸ್ಪೇಸ್ ಇದೆ ನೋಡಿ, ಇಲ್ಲಿ 1 ಚೈನ್ ಬಿಟ್ಟಿದ್ವಿ ನಾವು, ಅಲ್ಲಿ 1 ಸಿಂಗಲ್ ಕ್ರೋಶೆ. ಅದಾದಮೇಲೆ 3 ಚೈನ್, 1 2 3. ಮತ್ತು ಈ ಡಬಲ್ ಕ್ರೋಶೆಗಳ ಮೇಲೆ ಮತ್ತೆ ಒಂದೊಂದು ಡಬಲ್ ಕ್ರೋಶೆ. ಸೊ ಇದೊಂದು ದೊಡ್ಡ ಶೆಲ್ ಆಯಿತು ನೋಡಿ, ಈ ಥರ ಬರುತ್ತೆ. ಸೊ ಫಸ್ಟ್ ರೋ ಚಿಕ್ಕ ಶೆಲ್ ರೋ, ಸೆಕೆಂಡ್ ರೋ ದೊಡ್ಡ ಶೆಲ್ ರೋ. ಇವಾಗ ಈ ದೊಡ್ಡ ಶೆಲ್ ಆದಮೇಲೆ ಮತ್ತೆ ಚೈನ್ ಸ್ಪೇಸ್ ಬಂತು ನೋಡಿ, ಆ ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ. ಸೊ ಇವಾಗ ಇದೇ ರಿಪೀಟ್ ಮಾಡಬೇಕು. ಈ ಶೆಲ್ ಮೇಲೆ ದೊಡ್ಡ ಶೆಲ್ ಮಾಡಬೇಕು, ಅಂದರೆ ಇಲ್ಲಿ 2 ಡಬಲ್ ಕ್ರೋಶೆ. ಸೊ ಅದ್ರ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಮಾಡಿ, ಮತ್ತೊಂದು ಡಬಲ್ ಕ್ರೋಶೆ, 3 ಚೈನು, ಈ ಚಿಕ್ಕ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ, 3 ಚೈನು, ಮತ್ತು ಒಂದೊಂದು ಡಬಲ್ ಕ್ರೋಶೆ. ಅದಾದಮೇಲೆ ಈ ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ. ಲಾಸ್ಟಲ್ಲಿ ಈ ಸ್ಟಾರ್ಟಿಂಗಲ್ಲಿ ಮಾಡಿರೋ ಡಬಲ್ ಕ್ರೋಶೆ ಸಿಗುತ್ತೆ ನೋಡಿ ಹಿಂದಿನ ರೋ ಅಲ್ಲಿ. ಸೊ ಇದರ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಮಾಡಿ, 2 ಡಬಲ್ ಕ್ರೋಶೆ ಮೇಲೆ 1 2. ಅದಾದಮೇಲೆ 3 ಚೈನ್ ಮಾಡಿ, 1 2 3. ಮತ್ತು ಈ 3 ಚೈನ್ ಮಾಡಿದ್ವಲ್ವ, ಅಲ್ಲಿ 1 ಸಿಂಗಲ್ ಕ್ರೋಶೆ. ಸೊ ಇದು ಎಂಡ್ ಆಫ್ ರೋ 2, 2ನೇ ಸಾಲು ಮುಗೀತು. ಇವಾಗ ನೆಕ್ಸ್ಟ್ ರೋಗೆ ಹೋಗೋಣ. ನೆಕ್ಸ್ಟ್ ರೋ 3 ಚೈನ್ ಮಾಡಿ, 1 2 3. ಇವಾಗ ಇಲ್ಲಿ ನೋಡಿ ಮೊದಲೇ ಒಂದು ಸ್ಪೇಸ್ ಕಾಣ್ತಿದೆ, ಅಲ್ಲಿ 1 ಸಿಂಗಲ್ ಕ್ರೋಶೆ. ಅದಾದಮೇಲೆ ಇವಾಗ ಈ ಶೆಲ್ಗಳ ಮಧ್ಯೆ 1 ಸಿಂಗಲ್ ಕ್ರೋಶೆ ಇದೆ ನೋಡಿ, ಇದೊಂದು ಶೆಲ್, ದೊಡ್ಡ ಶೆಲ್, ಇದು ದೊಡ್ಡ ಶೆಲ್ಲಿನ ಅರ್ಧ. ಸೊ ಇಲ್ಲಿ ನಾವು ಒಂದು ಚಿಕ್ಕ ಶೆಲ್ ಮಾಡಬೇಕು. ಚಿಕ್ಕ ಶೆಲ್ ಮಾಡೋದು ಹೇಗೆ? ಅದೇ 2 ಡಬಲ್ ಕ್ರೋಶೆ, 1 ಚೈನು, ಮತ್ತು 2 ಡಬಲ್ ಕ್ರೋಶೆ. ಇದೊಂದು ಚಿಕ್ಕ ಶೆಲ್ ಆಯಿತು. ಇದಾದಮೇಲೆ ಈ ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ, ಆಮೇಲೆ 3 ಚೈನು, 1 2 3. ಅದಾದಮೇಲೆ ಈ ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ. ಇವಾಗ ಇದನ್ನು ರಿಪೀಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಮತ್ತೆ 2 ದೊಡ್ಡ ಶೆಲ್ ಮಧ್ಯೆ ಒಂದು ಚಿಕ್ಕ ಶೆಲ್ ಮಾಡಬೇಕು. 2 ಡಬಲ್ ಕ್ರೋಶೆ, ಚೈನ್ 1, 2 ಡಬಲ್ ಕ್ರೋಶೆ. ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ, ಆಮೇಲೆ ಚೈನ್ 3. ಅದಾದಮೇಲೆ ಈ ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ. ಸೊ ಇದನ್ನೇ ರಿಪೀಟ್ ಮಾಡ್ತಾ ಹೋಗಿ. ಇಲ್ಲಿ ಇನ್ನೊಂದು ಶೆಲ್ ಮಾಡಿಬಿಡ್ತೀನಿ ನಾನು. 2 ಚೈನ್ 1 2. ಸೊ ಫೈನಲ್ ಆಗಿ ಇಲ್ಲಿ ಮತ್ತೆ ಒಂದು ಚೈನ್ ಸ್ಪೇಸ್ ಕಾಣುತ್ತೆ ಈ ರೋ ಎಂಡ್ಗೆ, ಅಲ್ಲೊಂದು ಸಿಂಗಲ್ ಕ್ರೋಶೆ ಮಾಡಿ, ಆಮೇಲೆ 1 ಚೈನ್ ಮಾಡಿ, ಮತ್ತು ಈ ಲಾಸ್ಟಲ್ಲಿ 1 ಸಿಂಗಲ್ ಕ್ರೋಶೆ ಇದೆ ನೋಡಿ, ಅದರಲ್ಲಿ 1 ಡಬಲ್ ಕ್ರೋಶೆ. ಈ ಥರ. ಓಕೆನಾ? ಇದು ಎಂಡ್ ಆಫ್ ರೋ 3, 3ನೇ ಸಾಲು ಮುಗೀತು. ಈಗ 4ನೇ ಸಾಲು. ರೋ 4 ಸ್ಟಾರ್ಟ್ ಮಾಡೋಕ್ಕೆ ಮೊದಲೊಂದು ಚೈನ್ ಮಾಡ್ಕೊಳ್ಳಿ, ಆಮೇಲೆ ತಿರುಗಿಸ್ಕೊಬಿಡಿ. ಇಲ್ಲೊಂದು ಸ್ಪೇಸ್ ಕಾಣ್ತಿದೆ ನೋಡಿ, ಅಲ್ಲೊಂದು ಸಿಂಗಲ್ ಕ್ರೋಶೆ. ಅದಾದಮೇಲೆ ಇಲ್ಲೊಂದು ಚಿಕ್ಕ ಶೆಲ್ ಇದೆ. ಸೊ ಈ ಡಬಲ್ ಕ್ರೋಶೆಗಳ ಮೇಲೆ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ,
ಆಮೇಲೆ ಈ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಅದಾದಮೇಲೆ 3 ಚೈನ್, 1 2 3, ಈ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್, 1 2 3, ಆಮೇಲೆ ಈ ಡಬಲ್ ಕ್ರೋಶೆಗಳ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ, ಇದೊಂದು ದೊಡ್ಡ ಶೆಲ್ ಆಯಿತು. ಇವಾಗ ಈ ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಇದನ್ನು ರಿಪೀಟ್ ಮಾಡಬೇಕು. ದೊಡ್ಡ ಶೆಲ್ಲು, ಚೈನ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ ದೊಡ್ಡ ಶೆಲ್ಲು, ಆ ಥರ ಮಾಡ್ತಾ ಹೋಗಬೇಕು. ಸೊ ಲೆಟ್ಸ್ ರಿಪೀಟ್. ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆಗಳು, ಚೈನ್ 3, ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಚೈನ್ 3, ಮತ್ತು ಡಬಲ್ ಕ್ರೋಶೆಗಳ ಮೇಲೆ ಡಬಲ್ ಕ್ರೋಶೆಗಳು, ಚೈನ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಆ್ಯಂಡ್ ರಿಪೀಟ್. ಓಕೆ, ಈ ರೋ ಎಂಡಿಗೆ ಇಲ್ಲೊಂದು ಚೈನ್ ಸ್ಪೇಸ್ ಕಾಣ್ತಿದೆ ಅಲ್ವಾ, ಅಲ್ಲಿ ಡೈರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಬೇಡಿ. ಸೊ ದಿಸ್ ಇಸ್ ದಿ ಎಂಡ್ ಆಫ್ ರೋ 4. 4ನೇ ಸಾಲು ಮುಗೀತು. ಇನ್ನು 5ನೇ ಸಾಲಿಗೆ 3 ಚೈನ್ ಮಾಡ್ಕೊಳ್ಳಿ. ಮೊದಲು 1 2 3, ಅದಾದಮೇಲೆ ವರ್ಕ್ ಟರ್ನ್ ಮಾಡ್ಕೊಳ್ಳಿ. ವರ್ಕ್ ಟರ್ನ್ ಮಾಡಿದ ಮೇಲೆ ಈ ಸಿಂಗಲ್ ಕ್ರೋಶೆ ಇದಲ್ವಾ, ಅಲ್ಲಿ 2 ಡಬಲ್ ಕ್ರೋಶೆ ಮಾಡಬೇಕು. 1 2. ಅದಾದಮೇಲೆ ಈ ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್, 1 2 3, ಈ ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ರೋ 3 ಥರ ಚಿಕ್ಕ ಚಿಕ್ಕ ಶೆಲ್ಸ್ ಮಾಡಬೇಕು ನಮಗೆ. ಇಲ್ಲಿ ಮಾಡ್ದಂಗೆ ಇಲ್ಲಿ ಈ ಸಿಂಗಲ್ ಕ್ರೋಶೆಯಲ್ಲಿ 2 ಡಬಲ್ ಕ್ರೋಶೆ ಹಾಕಿ ಮತ್ತು ಚೈನ್ 1 ಮಾಡಿ ಮತ್ತು 2 ಡಬಲ್ ಕ್ರೋಶೆ ಮಾಡಿ. ಅದಾದಮೇಲೆ ಈ ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇದನ್ನು ರಿಪೀಟ್ ಮಾಡಿ. 3 ಚೈನ್, ಚೈನ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ, ಈ ಸಿಂಗಲ್ ಕ್ರೋಶೆಯಲ್ಲಿ ಒಂದು ಚಿಕ್ಕ ಶೆಲ್. ಸೊ 2 ಡಬಲ್ ಕ್ರೋಶೆ, ಚೈನ್ 1, 2 ಡಬಲ್ ಕ್ರೋಶೆ, ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ 3 ಚೈನ್ ಮತ್ತು ಸಿಂಗಲ್ ಕ್ರೋಶೆ. ಸೊ ಈ ರೋ ಎಂಡಿಗೆ ಬಂದಿದ್ದೀವಿ. ಈ ಸಿಂಗಲ್ ಕ್ರೋಶೆ ಇದೆಯಲ್ವ, ಅದರಲ್ಲಿ 3 ಡಬಲ್ ಕ್ರೋಶೆ ಮಾಡಿ. 1 2 3. ಇದು 5ನೇ ಸಾಲು ಮುಗೀತು. ಸೊ ಇದು ಪ್ಯಾಟರ್ನು ರೋಸ್ 2 to 5 ಅಂದರೆ 2 ರಿಂದ 5 ಸಾಲರನ್ನ ರಿಪೀಟ್ ಮಾಡ್ತಾ ಹೋಗಬೇಕು. ಇದು ಸ್ಲೀವ್ ನಂದು. ಬ್ಯಾಕ್ ಪ್ಯಾನಲ್ ಒಂದು ಸ್ವಲ್ಪ ದೊಡ್ಡ ಇದೆ, ಫ್ರಂಟ್ ಪ್ಯಾನಲ್ ಹೀಗೆ ಬರುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀವಿ. ಈ ರೋವರೆಗೆ ಇಷ್ಟು ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಮತ್ತೆ ಸ್ಟ್ರೈಟ್ ಇದೇ ರೋಗಳ ಥರ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಫ್ರಂಟ್ ಪ್ಯಾನಲ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 19 ಸ್ಲಿಪ್ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ 9 2 18 + 1 19 19. ಸೊ ರೋ 1 ಸೇಮ್ ನಮ್ಮ ಸ್ಲೀವ್ದು ಮೊದಲನೇ ರೋ ಥರ ಇರುತ್ತೆ. 3 ಚೈನ್ ಮಾಡಿ 1 2 3 ಟರ್ನ್ ಮಾಡ್ಕೊಳ್ಳಿ. ಫಸ್ಟ್ ಇದರಲ್ಲಿ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 1 2, ಆಮೇಲೆ 2 ಬಿಟ್ಟು 1 ಸಿಂಗಲ್ ಕ್ರೋಶೆ, ಚೈನ್ 3, 2 ಬಿಟ್ಟು 1 ಸಿಂಗಲ್ ಕ್ರೋಶೆ, 2 ಸ್ಟಿಚ್ ಬಿಟ್ಟು 1 ಶೆಲ್.
2 ಬಿಟ್ಟು 1 ಸಿಂಗಲ್ ಕ್ರೋಶೆ, 3 ಚೈನ್, 2 ಬಿಟ್ಟು 1 ಸಿಂಗಲ್ ಕ್ರೋಶೆ. ಲಾಸ್ಟಲ್ಲಿ 3 ಡಬಲ್ ಕ್ರೋಶೆ. ಇದು ರೋ 1. ನೆಕ್ಸ್ಟ್ ಸೆಕೆಂಡ್ ರೋ 3 ಚೈನ್ ಮಾಡಿ 1 2 3 ತಿರುಗಿಸ್ಕೊಳ್ಳಿ. ಈ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ 1 ಸಿಂಗಲ್ ಕ್ರೋಶೆ, ಮತ್ತೆ 3 ಚೈನು, 1 2 3 ಚೈನ್ ಆದಮೇಲೆ ಈ 2 ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆಗಳು, 1 2. ಇದಾದಮೇಲೆ ರೋ 2 ಥರ ಆ್ಯಸ್ ಯೂಶ್ವಲ್ ಕಂಟಿನ್ಯೂ ಮಾಡಿ. 1 ಸಿಂಗಲ್ ಕ್ರೋಶೆ, ಇದಾದಮೇಲೆ ಚಿಕ್ಕ ಶೆಲ್ ಮೇಲೆ ದೊಡ್ಡ ಶೆಲ್ಲು. ಸೊ 1 ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ, 3 ಚೈನು, 1 ಸಿಂಗಲ್ ಕ್ರೋಶೆ, 3 ಚೈನು, 1 ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, 1 ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ, 3 ಚೈನು, 1 ಸಿಂಗಲ್ ಕ್ರೋಶೆ. ಇದು ರೋ 2 ಎರಡನೇ ಸಾಲು. ನೆಕ್ಸ್ಟ್ ರೋ 3 ಸೇಮ್ ಸ್ಲೀವ್ ಥರನೇ ಸ್ಟಾರ್ಟ್ ಮಾಡಿ. ಸೊ 3 ಚೈನು, ಈ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ, ಈ ಸಿಂಗಲ್ ಕ್ರೋಶೆಯಲ್ಲಿ 1 ಚಿಕ್ಕ ಶೆಲ್ಲು, ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ, ಚೈನ್ 3, 1 ಸಿಂಗಲ್ ಕ್ರೋಶೆ, ಇಲ್ಲಿ 1 ಚಿಕ್ಕ ಶೆಲ್ಲು, ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಲಾಸ್ಟಲ್ಲಿ ಚೈನ್ 3 ಮಾಡಿ 1 2 3, ಈ 3 ಚೈನ್ ಮಾಡಿದ್ವಲ್ಲ ಅಲ್ಲಿ 1 ಸಿಂಗಲ್ ಕ್ರೋಶೆ. ಇದು ರೋ 3 ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ನೋಡಿ. ಸೊ ನೆಕ್ಸ್ಟ್ ರೋ 4. ರೋ 4ಗೆ 4 ಚೈನ್ ಮಾಡಿ 1 2 3 4. ಅದಾದಮೇಲೆ ಇದೇ ಸಿಂಗಲ್ ಕ್ರೋಶೆಯಲ್ಲಿ 2 ಡಬಲ್ ಕ್ರೋಶೆ ಮಾಡಿ, 1 2. ಅದಾದಮೇಲೆ ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ. ಇದಾದಮೇಲೆ ಆ್ಯಸ್ ಯೂಶ್ವಲ್ ರೋ 4 ಥರ ಕಂಟಿನ್ಯೂ ಮಾಡಿ, ಸ್ಲೀವಲ್ಲಿ ಮಾಡಿರೋ ರೋ 4. ಸೊ ಇಲ್ಲಿ ದೊಡ್ಡ ಶೆಲ್ ಮಾಡಬೇಕು. ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆಗಳು, 3 ಚೈನು, 1 2 3, ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ, 3 ಚೈನು, 1 2 ಡಬಲ್ ಕ್ರೋಶೆ. ಅದಾದಮೇಲೆ ಚೈನ್ ಸ್ಪೇಸಲ್ಲಿ 1 ಸಿಂಗಲ್ ಕ್ರೋಶೆ ಆ್ಯಂಡ್ ರಿಪೀಟ್. 2 ಡಬಲ್ ಕ್ರೋಶೆ, 3 ಚೈನ್, ಸಿಂಗಲ್ ಕ್ರೋಶೆ, 3 ಚೈನ್, 2 ಡಬಲ್ ಕ್ರೋಶೆ. ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಎಂಡ್ ಮಾಡಿ. ಇದು ರೋ 4 ನೋಡಿ, ಇಲ್ಲಿ ಇನ್ಕ್ರೀಸ್ ಆಗ್ತಿದೆ. ನೆಕ್ಸ್ಟ್ ರೋ 5ಗೆ ಸ್ಲೀವ್ ಇನ್ ರೋ 5 ಥರನೇ ಸ್ಟಾರ್ಟ್ ಮಾಡಿ. 3 ಚೈನ್ ತಿರುಗಿಸಿ, ಇಲ್ಲಿ 2 ಡಬಲ್ ಕ್ರೋಶೆ, ಚೈನ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ 3 ಚೈನ್, ಮತ್ತೆ ಸಿಂಗಲ್ ಕ್ರೋಶೆ. ಈ ಸಿಂಗಲ್ ಕ್ರೋಶೆಯಲ್ಲಿ 1 ಚಿಕ್ಕ ಶೆಲ್ಲು, ಚೈನ್ 1, ಚಿಕ್ಕ ಶೆಲ್ಲು, ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, 3 ಚೈನು,
ಸಿಂಗಲ್ ಕ್ರೋಶೆ. ಅದಾದಮೇಲೆ ಇಲ್ಲಿ ಒಂದು ಚಿಕ್ಕ ಶೆಲ್, ಸೊ 2 ಡಬಲ್ ಕ್ರೋಶೆ, ಚೈನ್ 1, 2 ಡಬಲ್ ಕ್ರೋಶೆ. ಅದಾದಮೇಲೆ ಈ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇದು ನಮ್ಮ ರೋ 5. ಇದಾದಮೇಲೆ ರೋ 6ಗೆ 3 ಚೈನ್ ಮಾಡಿ, 1 2 3, ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಸಿಂಗಲ್ ಕ್ರೋಶೆ ಒಳಗಡೆ. ಅದಾದಮೇಲೆ ಈ ಡಬಲ್ ಕ್ರೋಶೆಗಳ ಮೇಲೆ ಡಬಲ್ ಕ್ರೋಶೆ ಮಾಡಿ 3 ಚೈನ್, 1 2 3, ಈ ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನು, ಡಬಲ್ ಕ್ರೋಶೆಗಳ ಮೇಲೆ ಡಬಲ್ ಕ್ರೋಶೆ. ಸೊ ಇದು ರೋ 2 ಹಾಗೆ ಕಂಟಿನ್ಯೂ ಮಾಡಿ. ಸೊ 6ನೇ ರೋ ಆಯಿತು. ಇವಾಗ 7ನೇ ರೋ 3 ಚೈನ್ ಮಾಡಿ, 1 2 3 ತಿರುಗಿಸ್ಕೊಬಿಡಿ. ಅದಾದಮೇಲೆ 3ನೇ ರೋ ಥರ ಸ್ಟಾರ್ಟ್ ಮಾಡಿ. ಸೊ ಈ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿ ಚಿಕ್ಕ ಶೆಲ್ಗಳು 2 ಡಬಲ್ ಕ್ರೋಶೆ, ಚೈನ್ 1, 2 ಡಬಲ್ ಕ್ರೋಶೆ. ಈ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ 3 ಚೈನು ಮತ್ತು ಸಿಂಗಲ್ ಕ್ರೋಶೆ ಮತ್ತು ಇಲ್ಲಿ ಚಿಕ್ಕ ಶೆಲ್. ಅದಾದಮೇಲೆ ಇಲ್ಲೊಂದು ಸಿಂಗಲ್ ಕ್ರೋಶೆ, 3 ಚೈನು ಮತ್ತೊಂದು ಸಿಂಗಲ್ ಕ್ರೋಶೆ. ಲಾಸ್ಟಲ್ಲಿ ಈ ಚೈನ್ ಸ್ಪೇಸ್ ಇದೆ ಅಲ್ವಾ, ಈ ಸಿಂಗಲ್ ಕ್ರೋಶೆ ಮಾಡಿದ್ದು ಲಾಸ್ಟಲ್ಲಿ, ಅಲ್ಲಿ ಒಂದು ಫುಲ್ ಶೆಲ್ ಮಾಡಿ. 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಓಕೆನಾ? ಇವಾಗ ರೋ 8 ಮಾಡೋಣ. ಸೊ ರೋ 8 ಮಾಡೋಕ್ಕೆ 4 ಚೈನ್ ಮಾಡಿ, 1 2 3 4 ತಿರುಗಿಸ್ಕೊಬಿಡಿ. ಅದಾದಮೇಲೆ ಇಲ್ಲೊಂದು ಸಿಂಗಲ್ ಕ್ರೋಶೆ ಮಾಡಿ, ಮತ್ತು ಅದೇ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 3 ಚೈನು, ಈ ಚಿಕ್ಕ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನು, ಈ 2 ಡಬಲ್ ಕ್ರೋಶೆಗಳ ಮೇಲೆ ಒಂದೊಂದು ಡಬಲ್ ಕ್ರೋಶೆಗಳು. ಸೊ ಇಲ್ಲೊಂದು ಮತ್ತು ಇಲ್ಲೊಂದು ಡಬಲ್ ಕ್ರೋಶೆ. ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ. ಸೊ ಇವಾಗ ರೋ 4 ಥರ ಕಂಟಿನ್ಯೂ ಮಾಡ್ತಾ ಹೋಗಿ, ದೊಡ್ಡ ಶೆಲ್ಗಳು ಮಾಡ್ತಾ ಹೋಗಿ. ರೋ 8 ಮುಗೀತು. ಇಲ್ಲಿ ಥರ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ರೋ 9 ನೋಡೋಣ. ಸೊ ಸೇಮ್ ರೋ 5 ಥರ ಸ್ಟಾರ್ಟ್ ಮಾಡಿ, 1 2 3 ಚೈನ್ ಮಾಡಿ, ಇಲ್ಲಿ 2 ಡಬಲ್ ಕ್ರೋಶೆಗಳು, 1 2 ಕಂಟಿನ್ಯೂ ಮಾಡ್ತಾ ಹೋಗಿ. ಲಾಸ್ಟಲ್ಲಿ ಇಲ್ಲಿ ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನು, ಇಲ್ಲಿ ಸಿಂಗಲ್ ಕ್ರೋಶೆ. ಈ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ 3 ಚೈನ್ ಮಾಡಿದ್ವಿ ನೋಡಿ, ಅಲ್ಲಿ 3 ಡಬಲ್ ಕ್ರೋಶೆ ಮಾಡಿ, 1 2
3. ಇದು ಇವಾಗ ರೋ 9ವರೆಗೆ ಆಯಿತು. ಇದಿಷ್ಟು ಇನ್ಕ್ರೀಸ್ ರೋಸ್ 2 to 9 ಇಷ್ಟು 8 ಸಾಲುಗಳು ಇನ್ಕ್ರೀಸ್ ಮಾಡೋದಕ್ಕೆ. ನಿಮಗೆ ಇವಾಗ ಇನ್ನೂ ಇನ್ಕ್ರೀಸ್ ಬೇಕು ಅಂದರೆ ಈ ಥರ ಇನ್ಕ್ರೀಸ್ ಆಗ್ತಾ ಹೋಗಬೇಕು ಅಂತ ಇದ್ದರೆ ಈ ರೋಗಳನ್ನು ರಿಪೀಟ್ ಮಾಡ್ತಾ ಹೋಗಿ 2 to 9 ಇನ್ಕ್ರೀಸ್ ಆಗುತ್ತೆ. ಸೊ ಎಷ್ಟು ಇನ್ಕ್ರೀಸ್ ಬೇಕೋ ಅಷ್ಟು ಇನ್ಕ್ರೀಸ್ ಮಾಡಿಬಿಟ್ಟು ನಾರ್ಮಲ್ ಸ್ಲೀವ್ ಥರ ಸ್ಟ್ರೈಟಾಗಿ ಮಾಡ್ಕೊಂಡು ಹೋಗಿ ಹೀಗೆ. ಸೊ ನಾನು ಈ ರೋವರೆಗೆ ಇನ್ಕ್ರೀಸ್ ಮಾಡಿದ್ದೀನಿ. ಇಲ್ಲಿಂದ ಆದಮೇಲೆ ಸ್ಟ್ರೈಟ್ ಮಾಡ್ತಾ ಹೋಗಿದ್ದೀನಿ. ನಿಮ್ಮ ಸ್ಲೀವ್ಗಳು ಬ್ಯಾಕ್ ಪ್ಯಾನಲ್ ಮತ್ತು ಫ್ರಂಟ್ ಪ್ಯಾನಲ್ಗಳು ಇದಿಷ್ಟಾದಮೇಲೆ ಜೋಡಿಸೋಣ. ನಾನು ಎಲ್ಲ ಪ್ಯಾನಲ್ಸ್ದು ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದು ಈ ಪ್ಯಾನಲ್ಗಳನ್ನು ಹೇಗೆ ಜೋಡಿಸೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ರಫ್ ಆಗಿ ತೋರಿಸ್ತೀನಿ ಹೇಗೆ ಅಂತ. ಸೊ ಮತ್ತೆ ಅದೇ ಲೇಔಟ್ ಮಾಡ್ತೀನಿ ನಾನು. ಈ ಥರ ಮೊದಲು ನಾವು ಈ ಬ್ಯಾಕ್ ಪ್ಯಾನಲ್ಗೆ ಫಸ್ಟ್ ಒಂದು ಪ್ಯಾನಲ್ ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ಇಷ್ಟುದ್ದಕ್ಕೂ ಸ್ಲಿಪ್ ಸ್ಟಿಚ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಇದು ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ಇಷ್ಟುದ್ದಕ್ಕೂ ಸ್ಲಿಪ್ ಸ್ಟಿಚ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಒಂದು ಸ್ಲೀವ್ ಅಟ್ಯಾಚ್ ಮಾಡಿ ಇಲ್ಲಿ ಸ್ಲಿಪ್ ಸ್ಟಿಚ್ಚು, ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡಿ ಇಲ್ಲಿ ಸ್ಲಿಪ್ ಸ್ಟಿಚ್ಚು. ಇದೆಲ್ಲ ಆದಮೇಲೆ ಈ ಥರ ಮಡಚಬೇಕು. ಮಡಚಿಬಿಟ್ಟು ಅದು ಇದ್ರ ಜೊತೆ ಇದನ್ನು ಮಡಚುತ್ತೆ, ಫೋಲ್ಡ್ ಆಗುತ್ತೆ ಈ ಥರ. ಸೊ ಇದಿಷ್ಟು ಮಾಡಿದ್ದೀವಲ್ವಾ. ನೆಕ್ಸ್ಟು ಹೀಗೆ ಇಲ್ಲಿಂದ ಇಲ್ಲಿಗೆ ಒಂದು ಅಷ್ಟು ಸ್ಲಿಪ್ ಸ್ಟಿಚ್ಚು, ಇಲ್ಲಿಂದ ಇಲ್ಲಿಗೆ ಸ್ಲಿಪ್ ಸ್ಟಿಚ್ಚು. ಸೊ ಫಸ್ಟ್ ನಾನು ಇವಾಗ ಈ ಫ್ರಂಟ್ ಪ್ಯಾನಲ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಅದನ್ನೇ ನೀವೆಲ್ಲದಕ್ಕೂ ಮಾಡ್ಕೊಬಿಡಿ. ಆಮೇಲೆ ಇದು ನಂದು ಒಂದು ಫ್ರಂಟ್ ಪ್ಯಾನಲು, ಬ್ಯಾಕ್ ಪ್ಯಾನಲ್. ಸೊ ನಾವು ಸ್ಲಿಪ್ ಸ್ಟಿಚ್ ರೋಸ್ ಮಾಡಿದ್ವಲ್ಲ ಫಸ್ಟಲ್ಲಿ, ಫೌಂಡೇಶನ್ ರೋ ಸ್ಲಿಪ್ ಸ್ಟಿಚ್ ಇತ್ತು ನೋಡಿ, ಆ ರೋ ಇಲ್ಲಿ ಫೌಂಡೇಶನ್ ರೋ ಬ್ಯಾಕ್ ಪ್ಯಾನಲಲ್ಲಿ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ಫೌಂಡೇಶನ್ ರೋ ಥರ ಹೀಗಿಡೋದು. ಈ ಥರ ಅಟ್ಯಾಚ್ ಮಾಡಬೇಕು. ಮೊದಲೇನು ಮಾಡಬೇಕು ಅಂದರೆ ಈ ಕಾರ್ನರ್ಸಲ್ಲಿ ಫಸ್ಟ್ ಇದಕ್ಕೆ ಕ್ರೋಶೆ ಹುಕ್ ಹಾಕಿ, ಆಮೇಲೆ ಇದಕ್ಕೆ ಕ್ರೋಶೆ ಹುಕ್ ಹಾಕಿ. ಈ ಥರ ಫಸ್ಟ್ ಸ್ಲಿಪ್ ಸ್ಟಿಚ್ಗಳು. ಅದಾದಮೇಲೆ ದಾರ ತಗೋಬೇಕು. ದಾರ ತಗೊಂಡು ಕ್ರೋಶೆ ಹುಕ್ಕಲ್ಲಿ ಈ ಥರ ಎಳ್ಕೊಬಿಡಿ. ಫುಲ್ ಎಳೆದ್ಬಿಡಿ. ಸೊ ದಾರ ಈ ಕಡೆ ಬಂತು ನೋಡಿ. ಇಲ್ಲೊಂದು ಗಂಟು ಹಾಕೋಬಿಡಿ. ಗಂಟು ಹಾಕಿದ ಮೇಲೆ ಅಲ್ಲೇ ಮತ್ತೆ ಕ್ರೋಶೆ ಹುಕ್ ಹಾಕಿ ದಾರ ತಗೊಳ್ಳಿ, ಹಿಂಗೆ ಎಳ್ಕೊಂಡು ಒಂದು ಲೂಪ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಚೈನ್. ಸೊ ಇಲ್ಲಿ ನಮ್ಮ ಫಸ್ಟ್ ಗಾರ್ಮೆಂಟ್ ಅಟ್ಯಾಚ್ ಆಗಿದೆ. ನೆಕ್ಸ್ಟು ಈ ಸ್ಲಿಪ್ ಸ್ಟಿಚ್ಚಲ್ಲಿ ನೆಕ್ಸ್ಟ್ ಸ್ಟಿಚ್ ಇದೆಯಲ್ಲ, ಅದಕ್ಕೆ ಕ್ರೋಶೆ ಹುಕ್ ಹಾಕಿ ಈ ಸೆಕೆಂಡ್ ಪ್ಯಾನಲಲ್ಲಿ ಇಲ್ಲಿ ಸ್ಲಿಪ್ ಸ್ಟಿಚ್ ಇದೆ ಅಲ್ವಾ, ಅಲ್ಲಿ ಕ್ರೋಶೆ ಹುಕ್ ಹಾಕಿ ಎರಡು ಹೀಗೆ ಎಳ್ಕೊಳ್ಳಿ, ಮತ್ತು ಒಂದು ಸ್ಲಿಪ್ ಸ್ಟಿಚ್ ಮಾಡಿ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಸರಿ ಕ್ರೋಶೆ ಹುಕ್ಕು, ಅದಾದಮೇಲೆ ಇಲ್ಲೊಂದು ಸರಿ ಕ್ರೋಶೆ ಹುಕ್ಕು, ದಾರ ಎಳೀರಿ, ಸ್ಲಿಪ್ ಸ್ಟಿಚ್. ಇದೇ ಥರ ಫುಲ್ ಗಾರ್ಮೆಂಟ್ ಕಂಟಿನ್ಯೂ ಮಾಡಿ. ಸೊ ಇದಿಷ್ಟುದ್ದಕ್ಕೂ ನಾನು ಸ್ಲಿಪ್ ಸ್ಟಿಚ್ ಮಾಡಿದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ಈ ಥರ ಒಂದು ಲೂಪ್ ಮಾಡಿಬಿಟ್ಟು ಕಟ್ ಮಾಡ್ಕೊಬಿಡಿ ದಾರನ. ನೋಡಿ ಈ ಥರ ಅಟ್ಯಾಚ್ ಆಗುತ್ತೆ. ಇದೇ ಥರ ಇನ್ನೊಂದು ಫ್ರಂಟ್ ಪ್ಯಾನಲನ್ನು ಅಟ್ಯಾಚ್ ಮಾಡಬೇಕು. ಇಲ್ಲಿ ಈ ಥರ ನಾನು ಎರಡು ಫ್ರಂಟ್ ಪ್ಯಾನಲ್ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ, ಇಲ್ಲೊಂದು. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ. ಸೊ ನಾನು ಸ್ಟಿಚ್ ಮಾರ್ಕರ್ ಹಾಕಿ ರಫಾಗಿ ತೋರಿಸ್ತಿದ್ದೀನಿ.
ಈ ಮಿಡಲ್ ಈ ಸೀಮ್ ಇದೆ ಅಲ್ವಾ, ಶೋಲ್ಡರ್ ಫ್ರಂಟ್ ಪ್ಯಾನಲ್ ಬ್ಯಾಕ್ ಪ್ಯಾನಲ್ ಅಟ್ಯಾಚ್ ಮಾಡಿದ್ದಕ್ಕೆ, ಅದು ಈ ಶೋಲ್ಡರ್ದು ಸೆಂಟರ್ಗೆ ಅಲೈನ್ ಆಗಿರಬೇಕು. ಸೊ ಇಲ್ಲಿ ಈಗ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ. ಓಕೆ, ಎಲ್ಲ ಪ್ಯಾನಲ್ ಸೇರಿಸಿ ಆಯಿತು ನನಗೆ. ಇದು ಸ್ಲೀವು, ಇದು ಫ್ರಂಟ್ ಪ್ಯಾನಲ್, ಇದು ಬ್ಯಾಕ್ ಪ್ಯಾನಲ್, ಇದು ಇನ್ನೊಂದು ಫ್ರಂಟ್ ಪ್ಯಾನಲ್, ಇನ್ನೊಂದು ಸ್ಲೀವ್. ಇವಾಗ ಇದನ್ನು ಹೆಂಗೆ ಫೋಲ್ಡ್ ಮಾಡಬೇಕು ಅಂದರೆ ಹೀಗೆ ಈ ಥರ ಮಡಚಿದಾಗ, ಸೊ ಇದಿಷ್ಟುದ್ದಕ್ಕೂ ಸ್ಲೀವ್. ಇವಾಗ ಈ ಸ್ಲೀವ್ ಇಲ್ಲಿಂದ ಇಲ್ಲಿವರೆಗೆ ಮತ್ತು ಇಲ್ಲಿಂದ ಇಲ್ಲಿವರೆಗೆ ಇದಿಷ್ಟು ಸ್ಲಿಪ್ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಎರಡು ಕಡೆನೂ ಹೀಗೆ ಮಾಡಬೇಕು. ಇವಾಗ ಎಲ್ಲ ಸೇರಿಸ್ಕೊಂಡಿದ್ದೀನಿ ನಾನು. ನೋಡಿ, ಈ ಕಡೆನೂ ಅದೇ ಮಾಡಿದ್ದೀನಿ. ಈ ಥರ ಕಾಣ್ತಿದೆ. ಇವಾಗ ಏನು ಮಾಡಬೇಕು ಅಂದರೆ ಈ ಫ್ರಂಟ್ ಪ್ಯಾನಲಿಂದ ಸ್ಟಾರ್ಟ್ ಮಾಡಬೇಕು. ಒಂದು ಸೈಡಿಂದ ಇಲ್ಲಿಂದ ಹೀಗೆ ಫುಲ್ ಬಾರ್ಡರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು ಈ ಥರ ಫುಲ್. ಆಮೇಲೆ ಮತ್ತೆ ಇಲ್ಲೇ ಬಂದು ಸೇರ್ಕೋಬೇಕು. ಸೊ ಹೇಗೆ ಮಾಡೋದಂತ ನೋಡೋಣ. ನೀವು ನಿಮ್ಮ ಕಾರ್ಡಿಗನ್ನ ಉಲ್ಟಾ ಮಾಡ್ಕೊಳ್ಳಿ. ಅಂದರೆ ಇವಾಗ ಇದು ಒಳಗಡೆ ಪಾರ್ಟ್ ಹೊರಗಡೆ ಇದೆ ನೋಡಿ, ಹೊಲಿಗೆ ಎಲ್ಲ ಈ ಕಡೆ ಇದೆ. ಸೊ ಅದನ್ನು ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಇವಾಗ ನೋಡಿ, ಹೊಲಿದಿರೋ ಪಾರ್ಟ್ ಒಳಗಡೆ ಹೋಗಿಬಿಟ್ಟಿದೆ, ಮುಚ್ಚಿಬಿಟ್ಟಿದೆ. ಹಾಂ, ಸೊ ಇವಾಗ ಈ ಫ್ರಂಟ್ ಪ್ಯಾನಲ್ ಸೈಡು ಅಲ್ಲಿ ದಾರ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ. ಓಕೆ, ಇವಾಗ ನಾವು ರೆಡಿ. ಇವಾಗ ಈ ಥರ ಇಲ್ಲಿ ಫುಲ್ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನಾನು ಎಲ್ಲ ಬಾರ್ಡರ್ ಮಾಡಿ ಮುಗಿಸಿದ್ದೀನಿ. ಇವಾಗ ಫುಲ್ ಒಂದು ರೌಂಡ್ ಹೋಗಿಬಿಟ್ಟು ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಗೆ ಮತ್ತೆ ಬಂದಿದ್ದೀನಿ. ಇವಾಗ ಮುಂದಿನ ಬಾರ್ಡರ್ ಕಂಟಿನ್ಯೂ ಮಾಡೋಣ. ಇದಕ್ಕೆ ಮೊದಲು 5 ಚೈನ್ ಮಾಡಿ, 1 2 3 4 5 ಚೈನ್ ಆಯಿತು. ಇವಾಗ ಈ ಮೊದಲನೇ ಚೈನ್ ಇದೆ ಅಲ್ವಾ, ಅದರ ಹಿಂದ್ಗಡೆ ಒಂದು ಚಿಕ್ಕ ಬಂಪ್ ಕಾಣ್ತಿದೆ, ಅದರೊಳಗಡೆ ಕ್ರೋಶೆ ಹುಕ್ ಹಾಕಿ ಹೀಗೆ ಲೂಪ್ ಎಳ್ಕೊಳ್ಳಿ. ಅದಾದಮೇಲೆ ಅದ್ರ ಪಕ್ಕದ ಚೈನಲ್ಲಿ ಕ್ರೋಶೆ ಹುಕ್ ಹಾಕಿ ಹಿಂಗೆ ಎಳ್ಕೊಳ್ಳಿ. ಇದೇ ಥರ ಎಲ್ಲ ಚೈನ್ಗಳಿಗೂ ಮಾಡಿ. ಕೊನೆಗೆ ಈ 5ನೇದರಲ್ಲಿ ಸೊ ಇವಾಗ ಇಷ್ಟು ಲೂಪ್ಸ್ ಇದೆ, 1 2 3 4 5 6. ಇವಾಗ ಈ ಮೇನ್ ಪ್ರಾಜೆಕ್ಟ್ ಇದೆ ಅಲ್ವಾ, ಅಲ್ಲಿ ಕ್ರೋಶೆ ಹುಕ್ ಹಾಕಿ ಈ ಥರ ಲೂಪ್ ಎಳ್ಕೊಂಡು ಇದೇ ಲೂಪನ್ನು ಈ ಫಸ್ಟ್ ಈ ಲೂಪ್ ಒಳಗಡೆ ಎಳ್ಕೊಂಡು ಸ್ಲಿಪ್ ಸ್ಟಿಚ್ ಮಾಡಿ ಈ ಥರ. ಇದಾದಮೇಲೆ ದಾರ ತಗೊಂಡು ಹೀಗೆ 2 ಲೂಪ್ ಒಳಗಡೆ ಎಳ್ಕೊಳ್ಳಿ. ದಾರ ತಗೊಂಡು ಮತ್ತೆ 2 ಲೂಪ್, ದಾರ ತಗೊಂಡು 2 ಲೂಪ್ ಒಳಗಡೆ, 2 ಲೂಪ್ ಒಳಗಡೆ, ಫೈನಲಿ 2 ಲೂಪ್ ಒಳಗಡೆ. ಈ ಥರ ಬಂತು. ಇವಾಗ ಮತ್ತೆ ಅದನ್ನೇ ರಿಪೀಟ್ ಮಾಡಬೇಕು. ಸೊ ಈ ಮೊದಲನೇ ಲೂಪ್ ಇದೆ ನೋಡಿ,
ಅದ್ರ ಒಳಗಡೆ ಕ್ರೋಶೆ ಹುಕ್ ಹಾಕಿ ಹಿಂಗೆ ಎಳ್ಕೊಳ್ಳಿ. ನೆಕ್ಸ್ಟ್ ಲೂಪ್ ಒಳಗಡೆ, ನೆಕ್ಸ್ಟ್ ಲೂಪ್ ಒಳಗಡೆ, ನೆಕ್ಸ್ಟ್ ಕಡೆಗೆ ಇದು. ಸೊ ನೆಕ್ಸ್ಟ್ ಸ್ಟಿಚ್ಚಿಗೆ ಹೋಗಿ ಇಲ್ಲಿ ಮೇಲೆ ಸ್ಲಿಪ್ ಸ್ಟಿಚ್ ಮಾಡಿ 2 ಲೂಪ್ ಎಳ್ಕೊಳ್ಳಿ. 2 ಲೂಪು, 2 ಲೂಪು, 2 ಲೂಪು, ಕಡೆಗೆ 2 ಲೂಪ್. ಈ ಥರ ಬಂತು ನೋಡಿ. ಇದೇ ಥರ ಇಡೀ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಸ್ನೇಹಿತರೆ. ನಾನಿವಾಗ ಅರ್ಧ ಆಗೋ ಅಷ್ಟು ಬಾರ್ಡರ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಈ ಥರ ಮಾಡಿಕೊಂಡು ಇಲ್ಲಿ ಕತ್ತಲ್ಲಿ ಮಾಡಿಬಿಟ್ಟು ಈ ಸೈಡ್ ಬಂದಿದ್ದೀನಿ. ನನಗೆ ಬಟನ್ಸ್ ಹಾಕಬೇಕು ಅಂತ ಇದೆ. ಅದಕ್ಕೆ ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಈ ಥರ 1 2 3 4 ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಬಟನ್ಸ್ ಅಟ್ಯಾಚ್ ಮಾಡ್ತೀನಿ ಅಂತ. ಅದ್ರ ಕರೆಸ್ಪಾಂಡಿಂಗಾಗಿ ನಾನು ಬಟನ್ ಹೋಲ್ಸ್ ಮಾಡಬೇಕು ಇವಾಗ. ಸೊ ಇಲ್ಲಿ ಆಲ್ರೆಡಿ 1 ಬಟನ್ ಹೋಲ್ ಮಾಡಿಬಿಟ್ಟಿನಿ ನಾನು. ಇಲ್ಲಿ ನೋಡಿ, ಇದೊಂದು ಬಟನ್ ಹೋಲು. ಅದೇ ಥರ ನಾನು ಈ ಕಡೆನೂ ಮಾರ್ಕ್ ಮಾಡಿದ್ದೀನಿ ಎಲ್ಲಿ ಬಟನ್ ಹೋಲ್ ಬರಬೇಕು ನನಗೆ ಅಂತ. ಸೊ ಇವಾಗ ಅಲ್ಲಿವರೆಗೆ ನಾನು ಈ ಬಾರ್ಡರ್ ಮಾಡಿದ್ದೀನಿ ಅಲ್ಲಿವರೆಗೆ. ಇವಾಗ ಬಟನ್ ಹೋಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಹೋಗ್ತಿದ್ವಲ್ವ ಈ ಥರ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಹೀಗೆ ಹೋಗಿದ್ವಲ್ಲ, ಅದೇ ಥರ ಕಂಟಿನ್ಯೂ ಮಾಡೋಣ. ಇಲ್ಲಿ ನಾನು ಇನ್ನೊಂದು ರೋ ಇದೇ ಪ್ಯಾಟರ್ನ್ ಮಾಡ್ತೀನಿ ಬಾರ್ಡರ್ದು. ಇವಾಗ ಈ ಸ್ಟಿಚ್ ಮಾರ್ಕರ್ನ ತೆಗಿತೀನಿ ನಾನು. ಸೊ ನನಗೆ ಇಲ್ಲಿ ಬಟನ್ ಹೋಲ್ ಬೇಕಲ್ವಾ. ಇವಾಗ ಪ್ಯಾಟರ್ನ್ ಚೇಂಜ್ ಮಾಡ್ತೀನಿ. ಸೊ ಮೊದಲು ಒಂದು ಚೈನ್ ಮಾಡ್ತೀನಿ, ಆಮೇಲೆ ಇಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ, ಆಮೇಲೆ ಚೈನ್ ಮಾಡ್ತೀನಿ 1 2, ಆಮೇಲೆ ಡೈರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶೆ ಲಾಸ್ಟಲ್ಲಿ. ಅದಾದಮೇಲೆ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚು, ಚೈನ್ 1 ಮಾಡಿ ತಿರುಗಿಸ್ಕೊತೀನಿ. ಅದಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ, ಈ ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಚೈನ್ ಸ್ಪೇಸಲ್ಲಿ 1 2, ಆಮೇಲೆ ಡೈರೆಕ್ಟಾಗಿ ಇಲ್ಲಿ ಚೈನ್ ಮಾಡಿದ್ವಲ್ವ ಟರ್ನಿಂಗು, ಅಲ್ಲಿ ಹುಕ್ ಹಾಕಿ ಅಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇವಾಗ ಇಲ್ಲಿ ಟರ್ನ್ ಮಾಡಿದಾಗ ಇಲ್ಲಿ ನೋಡಿ ಬಟನ್ ಹೋಲ್ ಆಗಿದೆ. ಇವಾಗ ಅದೇ ಬಾರ್ಡರ್ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಿ. ಇವಾಗ ನಾನು ಇಡೀ ಬಾರ್ಡರ್ ಮಾಡಿಬಿಟ್ಟಿದ್ದೀನಿ. ಇದು ಇವಾಗ ಸೇರಿಸ್ಕೊಳ್ತೀನಿ ಲಾಸ್ಟಲ್ಲಿ. ಸಿಂಪಲ್ಲಾಗಿ ಏನೂ ಇಲ್ಲ. ಇದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಈ ಥರ ಇಲ್ಲಿಂದ ಇಲ್ಲಿ ಮಾಡ್ತಾ ಸ್ಲಿಪ್ ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ಥರ ತಿರುಗಿಸ್ಬಿಟ್ಟು ಇಲ್ಲಿ ಫಸ್ಟ್ ಚೈನಲ್ಲಿ ನಿಮ್ಮ ಕ್ರೋಶೆ ಹುಕ್ ಹಾಕ್ಕೊಳ್ಳಿ. ಅದಾದಮೇಲೆ ಈ ಲೂಪನ್ನು ಎಳ್ಕೊಳ್ಳಿ. ಈ ಥರ ಆಗಿಬಿಟ್ಟಿದೆ ಅಲ್ವಾ, ಇನ್ನು ಈ ಥರ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಜಾಯಿನ್ ಆಗಿಬಿಟ್ಟಿದೆ. ಇಲ್ಲಿಗೆ ದಾರ ಕಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಾನಿವಾಗ ಇದಕ್ಕೆ ಬಟನ್ಸ್ ಹಾಕಿದ್ದೀನಿ. 4 ಬಟನ್ಸ್ ಹಾಕಿದ್ದೀನಿ ನಾನು.
ಕರೆಸ್ಪಾಂಡಿಂಗ್ ಆಗಿ ಇಲ್ಲಿ ಬಟನ್ ಹೋಲ್ಸು ಇದೆ. ಸೊ ಇವಾಗ ನನ್ನ ಸ್ವೆಟರ್ ರೆಡಿ ಆಗಿದೆ. ಇದು ಕಾಲರು, ಬಾರ್ಡರ್ ಫುಲ್ ಇಲ್ಲಿ ಕೆಳಗವರೆಗೆ ಬಾರ್ಡರ್ ಬರ್ತಿದೆ. ಆಮೇಲೆ ಇದು ಸ್ಲೀವ್. ಬೇಕು ಅಂದರೆ ನೀವು ಸ್ಲೀವಲ್ಲೂ ಬಾರ್ಡರ್ ಮಾಡ್ಕೋಬೋದು, ನಾನು ಮಾಡಿಲ್ಲ. ನಿಮಗೆ ಈ ಪ್ಯಾಟರ್ನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದನ್ನು ಮಾಡಿದರೆ ಖಂಡಿತ ಪಿಕ್ಚರ್ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.